ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ತಯಾರಾಗ್ತಾ ಇರುವಂಥ ಮಕ್ಕಳಿಗೆ 4 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನ ಕೊಡ್ತಾ ಇದ್ದೆ. ಈ ಒಂದು ವಿಡಿಯೋದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಕ್ವಶನು, ಕೆಲವೊಂದು ವಿಡಿಯೋದಲ್ಲಿ 2, ಕೆಲವೊಂದು ವಿಡಿಯೋದಲ್ಲಿ 3 ಪ್ರಶ್ನೆಗಳನ್ನ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ಇದು 9ನೇ ವಿಡಿಯೋ ಆಗಿರುತ್ತೆ. ಹಾಗಾಗಿ ಈ ಹಿಂದೆ ಕೊಟ್ಟಿರುವಂಥ ವೀಡಿಯೋಸ್ಗಳಲ್ಲಿ ಯಾವ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಎಷ್ಟೋ ಮಕ್ಕಳ ಹತ್ರ ಆನ್ಸರ್ ಇರುತ್ತೆ, ನಮಗೆ ಕ್ವಶನ್ ಸಿಕ್ಕಿದ್ರೆ ಸಾಕು, ನಾವು ಓದ್ಕೊಳ್ತೀವಿ ಅಂತ ಹೇಳುವಂಥ ಮಕ್ಕಳಿಗೆ ಫಸ್ಟ್ ವಿಡಿಯೋದಲ್ಲೇ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಕೊಟ್ಟಿದ್ದೀನಿ. ಈ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾನೇ ಕೊಡಬೇಕು ಅಂತಿಲ್ಲ. ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪ್ರಿಪರೇಟರಿ ಪೇಪರಲ್ಲಿ ಯಾವ ಪ್ರಶ್ನೆಗಳಿದೆಯೋ ಅದು ನಿಮಗೆ ಇಂಪಾರ್ಟೆಂಟೇ ಆಗಿರುತ್ತೆ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂಥ ಪ್ರಶ್ನೆಗಳು ಪ್ರಿಪರೇಟರಿಗೆ ರಿಪೀಟ್ ಕೂಡ ಆಗಿರುತ್ತೆ. ಅವೆಲ್ಲವೂ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟು ಲೆಕ್ಕಗಳಂತೂ ತುಂಬ ಇಂಪಾರ್ಟೆಂಟು. ಬರುವಂಥ ಎಲ್ಲ ಲೆಕ್ಕಗಳನ್ನ ಹೇಳ್ಕೊಟ್ಟಿದ್ದೀನಿ. 5 ಪೇಪರಲ್ಲಿರುವಂಥ ಲೆಕ್ಕಗಳನ್ನ ಹೇಳ್ಕೊಟ್ಟಿದ್ದೀನಿ. ವಿಡಿಯೋನ ವಾಚ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ಭಾರತದ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಕುರಿತು ಬರೆಯಿರಿ ಅಂತ ಹೇಳ್ಕೊಂಡು 4 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಉತ್ತರವನ್ನು ಬರೆಯುವಾಗ ಈ ರೀತಿಯಾಗಿ ಬರೀಬೇಕು. RBI 1935ರಲ್ಲಿ ಸ್ಥಾಪನೆಯಾಯಿತು. 1949ರಲ್ಲಿ ಇದನ್ನು ರಾಷ್ಟ್ರೀಕರಣ ಮಾಡಲಾಯಿತು. RBIನ ಕಚೇರಿ ಮುಂಬೈನಲ್ಲಿದೆ. ಪ್ರಸ್ತುತ ಸಂಜಯ್ ಮಲ್ಹೋತ್ರರವರು RBIನ ಗವರ್ನರ್ ಆಗಿದ್ದಾರೆ. RBIನ ಕಾರ್ಯಗಳು ಈ ಕೆಳಗಿನಂತಿವೆ ಅಂತ ಬರಿಬೇಕು. ಇಲ್ಲಿ ನೋಡಿ 6 ಕಾರ್ಯಗಳಿದೆ. ಮೊದಲನೇ ಕಾರ್ಯ ಕರೆನ್ಸಿ ನೋಟುಗಳ ಮುದ್ರಣ ಮತ್ತು ಚಲಾವಣೆ. 2ನೇ ಕಾರ್ಯ RBIನ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. 3ನೇದು RBI ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. RBI ವಿದೇಶಿ ವಿನಿಮಯ ಪಾಲಕನಾಗಿ ಕಾರ್ಯನಿರ್ವಹಿಸುತ್ತದೆ. RBI ಸಾಲ ನಿಯಂತ್ರಕನಾಗಿ ಕಾರ್ಯನಿರ್ವಹಿಸುತ್ತದೆ. ಅಂತಿಮ ಋಣದಾತನಾಗಿ ಕಾರ್ಯನಿರ್ವಹಿಸುತ್ತದೆ. ಇದಿಷ್ಟು 6 ಪಾಯಿಂಟು. ಇದು 4 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಇಷ್ಟು ಬರೆದ್ರೆ ನಿಮಗೆ 2 ಅಂಕವಂತೂ ಖಂಡಿತವಾಗ್ಲೂ ಕೊಡ್ತಾರೆ. ಹಾಗಾದರೆ 4 ಅಂಕ ಸಿಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಇಲ್ಲಿರುವಂತಹ 6 ಪಾಯಿಂಟ್ ಹೀಗಂತ ಹೇಳಿದ್ರೆ ಏನು ನಿಮಗೆ ಗೊತ್ತಿದೆ. ಬ್ಯಾಂಕುಗಳ ಬ್ಯಾಂಕು RBI ಏನಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ಇದು ಜನಸಾಮಾನ್ಯರ ಜೊತೆ ಡೈರೆಕ್ಟ್ ಆಗಿ ಯಾವುದೇ ರೀತಿಯ ವಹಿವಾಟುಗಳನ್ನು ಮಾಡಲ್ಲ. ವಹಿವಾಟುಗಳನ್ನು ಮಾಡುವಂತಹ ಲೋಕಲ್ ಬ್ಯಾಂಕ್ಗಳೆಲ್ಲ ಏನಿರುತ್ತೆ ಅದಕ್ಕೆ ದೊಡ್ಡಣ್ಣ ಇದ್ದಂಗೆ RBI ಬ್ಯಾಂಕು. ಹಾಗಾಗಿ RBI ಡೈರೆಕ್ಟಾಗಿ ಯಾರ ಜೊತೆ ಡೀಲ್ ಮಾಡುತ್ತೆ, ಯಾರ ಜೊತೆ ವ್ಯವಹಾರ ಮಾಡುತ್ತೆ ಅಂತ ಹೇಳಿದ್ರೆ ಬ್ಯಾಂಕಿನ ಜೊತೆಗೆ ವ್ಯವಹಾರವನ್ನು ಮಾಡುತ್ತೆ. ಹಾಗಾಗಿ ಬ್ಯಾಂಕ್ಗಳಿಗೆ ಬ್ಯಾಂಕು ಯಾವುದು ಅಂತ ಹೇಳಿದ್ರೆ RBI. ನೀವೇನು ಮಾಡಬೇಕು, ಇದಿಷ್ಟು ಪಾಯಿಂಟ್ಗಳನ್ನು ಸಿಂಪಲ್ಲಾಗಿ ವಿವರಣೆ ಸಹಿತ ಬರೀಬೇಕು. ಆವಾಗ ನಿಮಗೆ 4 ಅಂಕ ಸಿಗತ್ತೆ. ಬಟ್ ಈ ಟಾಪಿಕ್ ಬಂದಾಗ ನೀವು ಬಿಟ್ಟು ಬರೋದಕ್ಕಿಂತ ಇಷ್ಟು ಬರೆದು ಬಂದರೆ ತುಂಬಾ ಒಳ್ಳೆಯದು ಅಲ್ವಾ? ಈ ಒಂದು ಕಾನ್ಸೆಪ್ಟು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಬಹುಮುಖ್ಯವಾಗಿರುತ್ತೆ. ಹಾಗಾಗಿ ಬಿಡ್ಲಿಕ್ಕೆ ಹೋಗಬೇಡಿ. ಲಾಸ್ಟ್ ಇಯರು ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಅದರಲ್ಲೂ ಕೂಡ ಇದೆ. 2 ಪ್ರಿಪ್ರೇಟ್ರಿಯಲ್ಲಿ ಬಂದಿಲ್ಲ ಕ್ವಶನು, ಸೊ ಆ್ಯನ್ಯುವಲ್ಲಿಗೆ ಬರಬಹುದೇನೋ. ಹಾಗಾಗಿ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇದು ಬಹುಮುಖ್ಯ ಪ್ರಶ್ನೆ. ಸೊ ನಿಮ್ಮ ಹತ್ರ ಇದೇ ವಿವರಣೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೊನೆ ಪಕ್ಷ ಇಷ್ಟು ಪಾಯಿಂಟ್ಗಳನ್ನಾರು ಕಲ್ತ್ಕೊಂಡು ಹೋಗಿ ಬರೀರಿ ಮಕ್ಕಳೇ. 6 ಪಾಯಿಂಟ್ ಇದೆ, 6 ಪಾಯಿಂಟ್ ಬರೀಬೇಕು. ಇದಕ್ಕೊಂಚೂರು ಇಂಟ್ರೊಡಕ್ಷನ್ ಪಾಯಿಂಟ್ ಅಂತ ನಾನು ಇಲ್ಲಿ ಇಷ್ಟೇನು ಬರೆದಿದ್ದೀನಿ, ಇಷ್ಟನ್ನು ಬರೆದ್ರೆ ಸಾಕಾಗುತ್ತೆ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಹಾಗೂ ಉತ್ತರದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. 6 ಅಂಕದ ಪ್ರಶ್ನೆಗಳನ್ನ ಸದ್ಯದಲ್ಲೇ ಕೊಡ್ತೀನಿ, ಯಾಕಂದರೆ 4 ಅಂಕ ಮುಗಿತಾ ಬಂತು. ಬಹುಮುಖ್ಯ ಪ್ರಶ್ನೆಗಳನ್ನೆಲ್ಲ ಕೊಟ್ಟುಬಿಟ್ಟಿದ್ದೀನಿ. 6 ಅಂಕದ ಪ್ರಶ್ನೆಗಳನ್ನ ಫಸ್ಟು ಸದ್ಯದಲ್ಲೇ ಕೊಡ್ತೀನಿ. ನಿಮ್ಮ ಹತ್ರ ಉತ್ತರ ಇರೋರು ಉತ್ತರವನ್ನು ನೀವೇ ಓದ್ಕೊಳ್ಬಹುದು. ಯಾರಿಗೆ ಉತ್ತರ ಬೇಕೋ ಅವ್ರು ಕಮೆಂಟ್ ಮಾಡಿ ಉತ್ತರವನ್ನು ಕೂಡ ಕಳಿಸ್ತೀನಿ. 6 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಸದ್ಯದಲ್ಲೇ. ಈ ಒಂದು ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿದ್ರಾಯಿತು. ನಿಮ್ಮ ಎಜುಕೇಷನ್ ರಿಲೇಟೆಡ್ ಏನೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.